వ్యవస్థ జనాలు రావాలంటే ప్రతి రోడ్డు నీళ్ళను చూడుకొని ఆ జనాలు ఇచ్చి తీసుకొచ్చే దేవాలయం ఉంటే చేయాలి. అది బస్సులు పంపించి జనాలు రారు. ఆ బస్సులు పంపించేవారు ఎవరు నాయకులంటే తెలుసుకోవాలి. జనాలు ఎక్కించే మన పనులే కూడా మనం ಎಕ್ಕಿಸಲು ಎಲ್ಲ ಸಮುದಾಯಗಳಲ್ಲೇನೋ ಕಡಿಮೆ ಜನಸಂಖ್ಯೆ ಇದ್ರೂ ಸಹ ಅವ್ರು ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ಯಾಕೆ ಮಾಡಬಾರ್ದು? ನಾವು ಮಾಡಿ ತೋರಿಸಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ನಾವು 10,000 ಜನ ಸೇರಿಸಿ ಮೀಟಿಂಗ್ ಮಾಡಿದ್ದು. ಮತ್ತೆ ಸ್ವಲ್ಪ ಕಡಿಮೆ ಆಯಿತು. ನೆಕ್ಸ್ಟ್ ಕೋವಿಡ್ ಬಂತು. ಎಲ್ಲ ನಾನಾ ಕಾರಣಗಳಿಂದ ಕಡಿಮೆ ಆಗಿದೆ. ಈಗ ಈ ಸರಿ ಜಾಸ್ತಿ ಹೆಚ್ಚಾಗಿ ನನ್ನ ಹರಿಸಿ ಮಾಡಬೇಕು ಅಂತ ಯೋಚನೆ ಮಾಡಿದ್ವು. ಅದಕ್ಕೋಸ್ಕರ ಶಾಸಕರನ್ನ ವಿನಂತಿ ಮಾಡಿದ್ದೀವಿ. ಈಗ ಜವಾಬ್ದಾರಿ ಎಲ್ಲರಿಗೂ ಗೊತ್ತಿದೆ. ಜವಾಬ್ದಾರಿ ತಗೋಬೇಕು. ಆರ್ಥಿಕವಾಗಿ ನಾನು ಸಹಾಯ ಮಾಡಿದ್ದೀನಿ. ನಿಮ್ಮ ಜವಾಬ್ದಾರಿ ತಗೊಂಡು ನೀವು ಎಲ್ಲ ಜನರನ್ನು ಸೇರಿಸಬೇಕು. ಜನ ಬರ್ತಾರೆ. ಆದರೆ ఎంత కాలంటే 27 కదా 27 ఒకవేళ 7 కాలంటే ఇంకా ఒక వారం 10 దినాల ముందుకు వేస్తున్నాం దాంట్లో. బట్ సేఫ్టీకి 100% సక్సెస్గా ఉంది. ఒక 50 కాలానికి మనం అక్కడికి క్లియర్ చేసి మన బిడ్డలకు కానీ మనం స్ట్రెస్గా పెడినా దానికి మైనస్ అయిపోతుందో నా అభిప్రాయం. దానికి ఇంకా మేము పెద్దలు 2-3 మాట్లాడి లాస్ట్లో పాడుతున్నాం. ಸೋಮಳಪುರ ಪಂಚಾಯತಿ ಆ ಕಡೆ ಹೋಗೋದು. ಅಲ್ಲಿ ಅವರು ಮಾಡ್ತಾ ಇರೋದ್ರಿಂದ ಅವರು ಯಾರೂ ಸಹ ಜವಾಬ್ದಾರಿ ತಗೊಳ್ಳಲ್ಲ. ಚೇಳೂರು ಹೋಬಳಿ ಆಗಲಿ, ಚೇಳೂರು ತಾಲೂಕು ಸೇರಿರ್ತಕ್ಕಂಥ ಪೋಲಾಗಿಪುಳ್ಳಿ ಆಗಲಿ, ನಾರೇಮಡ್ಡಿಪುಳ್ಳಿ ಮತ್ತು ಸೋಮನಾಥಪುರ ಬಂದು ಇಲ್ಲಿ ಏನಾದರೂ ಜವಾಬ್ದಾರಿ ತಗೋಬೇಕಾಗಿರೋದು ಈ ಕಡೆ ತಗೋಬೇಕು. ಕಸಬಾ ತಗೋಬೇಕು, ಗೂಳೂರು ತಗೋಬೇಕು, ಮತ್ತು ಪಾಟ್ಪಾಲ ಮತ್ತು ನಾವು ಹುಡುಗರ ಪಂಚಾಯತಿಯವರು ಮಾತ್ರ ತಗೋಬೇಕು. ಈ ಕಡೆ ಬಿಟ್ಟೆಮರಿ ಮತ್ತು ಗಾನನಗರ ಪಂಚಾಯತಿಯವರು ಮಾತ್ರ. ನಾವು ಸೇರಿದ್ದು ಇವತ್ತು ಏನಾಗಿದೆ, ಮುಂಗಾರು ಸ್ವಲ್ಪ ಬೇಗ ಪ್ರಾರಂಭ ಆಗಿದ್ದರಿಂದ ನಮ್ಮ ರೈತರು ಹೊಲಗಳಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಪಾಪ ಕೆಲಸ ಬಿಟ್ಟು ಜನ ಬರೋಕ್ಕೆ ಕಷ್ಟ ಆಗುತ್ತೆ. ಈ ವರ್ಷ ಸ್ವಲ್ಪ ಸಿಂಪಲ್ಲಾಗಿ ಇಲ್ಲೇ ಮುಗಿಸೋಣ, ಬರೋ ವರ್ಷಕ್ಕೆ ಗ್ರ್ಯಾಂಡಾಗಿ ಮಾಡೋಣ ಅಂತ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡಿದ್ದೆವು. ಕೇಳ್ತಿರಲ್ಲ ಮಾಧ್ಯಮಸ್ಥರು, ಏನು ತಂದಪ್ಪ ನೀನು ಕ್ಯಾಬಿನೆಟ್ ಆಗಿ ಅಂತ ಕೇಳಲೇಬೇಕಲ್ಲ. ಕೇಳಿದಾಗ ಅವರು ಸ್ವಲ್ಪ ಅದಕ್ಕೆ ಅವೆಲ್ಲ ತರಲಿ, ಫೈಲ್ಗಳೆಲ್ಲ ನೋಡಿ ಕೊಡ್ತೀನಿ ಅನ್ನೋ ಮಾತು ಕೊಟ್ಟಿದ್ದ ಸಭೆ. ಮಾನ್ಯ ಮುಖ್ಯಮಂತ್ರಿಗಳು ಇನ್ನಷ್ಟು ಕಡತಗಳು ಬರಬೇಕಾಗಿತ್ತು. ಡಿಪಾರ್ಟ್ಮೆಂಟ್ ಕಡೆಯಿಂದ ಬರಬೇಕಾಗಿತ್ತು, ಡಿಪಾರ್ಟ್ಮೆಂಟ್ ಫೈನಾನ್ಸ್ಗೆ ಹೋಗಬೇಕು, ಫೈನಾನ್ಸಿಂದ ಕ್ಯಾಬಿನೆಟ್ಗೆ ಬರಬೇಕಾಗಿತ್ತು. ಕೆಲವು ಮುಖ್ಯವಾದಂಥ ಕಡತಗಳು ಬರದೇ ಇರೋದ್ರಿಂದ ಇನ್ನೊಂದು ವಾರ ಮುಂದಕ್ಕೆ ಹಾಕ್ಕೊಂಡು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಮುಂದಕ್ಕೆ ಹಾಕಿದ್ದಾರೆ ವಿನಃ ಕ್ಯಾನ್ಸಲ್ ಏನು ಆಗಿಲ್ಲ. ನಡೆಯುತ್ತೆ ಸಂಪುಟ ಸಭೆ, ಏನೆಲ್ಲ ಈ ಭಾಗಗಳ ಡಿಮ್ಯಾಂಡ್ಸ್ ಇದೆ ಅವು ಕ್ಲಿಯರ್ ಆಗುವಂಥ ಆಶಾಭಾವನೆ ನನಗಿದೆ. ಭಾಗ್ಯನಗರ ಮತ್ತೆ ಆಗೋದು 100% ಖಚಿತ. ಆಲ್ರೆಡಿ ಅಜೆಂಡಾದಲ್ಲಿದೆ. ನಿನ್ನೆ ಫೈನಾನ್ಸ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅನೌನ್ಸ್ ಒಂದೇ ಬ್ಯಾಲೆನ್ಸ್ ಇರೋದು. ಐ ಥಿಂಕ್ ಈ ಒಂದು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಗುತ್ತೆ. ಘಟಕಗಳು ನೀರಾವರಿ ಸಂಬಂಧಪಟ್ಟಿದ್ದು ಜಾಸ್ತಿ ಬೇಡ ಅಂದರೆ ಆದರೂ ವಿಶೇಷವಾಗಿ ಬಾಗೇಪಲ್ಲಿ ತಗೋಬೇಕು ಅಂತ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ಕ್ಯಾಬಿನೆಟಲ್ಲಿ 189 ಕೋಟಿಯ ಪ್ರಾಜೆಕ್ಟ್ ಗಂಟ್ಲು ಮಲ್ಲಮ್ಮದು ಕ್ಯಾಬಿನೆಟ್ ಅಪ್ರೂವಲ್ ಆಗುತ್ತೆ ಅಂತ ಆಶಾಭಾವನೆ ನನಗಿದೆ.